ನಿಷ್ಕ್ರಿಯ ಬ್ಯಾಂಕ್ ಖಾತೆಗಳನ್ನು ಸಕ್ರಿಯಗೊಳಿಸುವ ನಿಯಮಗಳನ್ನು RBI ಸರಳಗೊಳಿಸಿದ್ದು ಅಸಂಖ್ಯಾತ ಬ್ಯಾಂಕ್ ಗ್ರಾಹಕರ ನೆರವಿಗೆ ಧಾವಿಸಿದೆ. ಬ್ಯಾಂಕ್ ಖಾತೆ ಸಕ್ರಿಯಕ್ಕೆ ದಂಡ ವಿಧಿಸುವಂತಿಲ್ಲ ಅಂತ ಇತರ ಬ್ಯಾಂಕುಗಳಿಗೆ ಹೇಳಿದೆ. ಹಾಗಿದ್ರೆ RBI ಇನ್ನೆಷ್ಟು ಸಿಹಿ ಸುದ್ದಿ ಕೊಟ್ಟಿದೆ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ನಿಷ್ಕ್ರಿಯ ಖಾತೆ ಸಕ್ರಿಯಗೊಳಿಸಲು ದಂಡ ವಿಧಿಸುವಂತಿಲ್ಲ. ನಿಷ್ಕ್ರಿಯ ಬ್ಯಾಂಕ್ ಖಾತೆಗಳನ್ನು ಸಕ್ರಿಯಗೊಳಿಸುವ ನಿಯಮಗಳನ್ನು RBI ಸರಳಗೊಳಿಸಿದೆ. ಈ ಮೂಲಕ ಅಸಂಖ್ಯಾತ ಬ್ಯಾಂಕ್ ಗ್ರಾಹಕರ ನೆರವಿಗೆ ಧಾವಿಸಿದೆ. ಯಾವುದೇ ಒಂದು ಬ್ಯಾಂಕ್ ಖಾತೆ ನಿಷ್ಕ್ರಿಯ ಪಟ್ಟಿಗೆ ಸೇರಿದಲ್ಲಿ ಖಾತೆದಾರರಿಗೆ ಕನಿಷ್ಠ ಬ್ಯಾಲೆನ್ಸ್ ಕಾಪಾಡದೇ ಇರುವ ಕಾರಣ ಒಡ್ಡಿ ದಂಡವನ್ನು ವಿಧಿಸುವ ಹಾಗಿಲ್ಲ. ಹಾಗೆಯೇ ನಿಷ್ಕ್ರಿಯಗೊಂಡ ಬ್ಯಾಂಕ್ ಖಾತೆಗಳನ್ನು ಸಕ್ರಿಯಗೊಳಿಸುವ ಪ್ರಕ್ರಿಯೆ ಸಂದರ್ಭದಲ್ಲೂ ಗ್ರಾಹಕರಿಂದ ಯಾವುದೇ ಬಗೆಯ ಶುಲ್ಕವನ್ನು ಖಾತೆದಾರರು ಪಾವತಿಸುವ ಅಗತ್ಯವಿಲ್ಲ ಎಂದು ರಿಸರ್ವ್ ಬ್ಯಾಂಕ್ ಸ್ಪಷ್ಟಪಡಿಸಿದೆ. ಖಾತೆ ನಿಷ್ಕ್ರಿಯಗೊಳಿಸುವ ಬಗ್ಗೆ ಮಾಹಿತಿ ನೀಡಬೇಕು. ನಿಷ್ಕ್ರಿಯ ಮತ್ತು ವಾರಸುದಾರರು ಇಲ್ಲದ ಬ್ಯಾಂಕ್ ಖಾತೆಗಳ ವರ್ಗೀಕರಣ ಮತ್ತು ನಿರ್ವಹಣೆಗೆ ಸಂಬಂಧಪಟ್ಟಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೂತನ ನಿಯಮಾವಳಿಯನ್ನು ಜಾರಿಗೊಳಿಸಿದೆ. 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಬ್ಯಾಂಕ್ ಖಾತೆಯಲ್ಲಿ ಯಾವುದೇ ವ್ಯವಹಾರ ನಡೆಯದೇ ಇದ್ದಲ್ಲಿ ಅಂತಹ ಖಾತೆಯನ್ನು ನಿಷ್ಕ್ರಿಯಗೊಳಿಸುವುದಾಗಿ ಮೊದಲು ಗ್ರಾಹಕರಿಗೆ ಪತ್ರ, ಇಮೇಲ್, SMS ಮುಖಾಂತರ ಮಾಹಿತಿ ನೀಡಬೇಕು. ನಿಷ್ಕ್ರಿಯಗೊಂಡ ಬ್ಯಾಂಕ್ ಖಾತೆಗಳನ್ನು ಪುನರ್ ಸಕ್ರಿಯಗೊಳಿಸುವುದಕ್ಕೆ ಗ್ರಾಹಕರು KYC ದಾಖಲೆಗಳನ್ನು ಮತ್ತೊಮ್ಮೆ ಸಲ್ಲಿಸಬೇಕು ಅಂತ RBI ಹೇಳಿದೆ. ಖಾತೆ ನಿಷ್ಕ್ರಿಯ ಸಂಬಂಧ ಬ್ಯಾಂಕ್ಗಳು ಕಳುಹಿಸುವ ಪತ್ರಗಳು ಗ್ರಾಹಕರನ್ನ ತಲುಪದೇ ಇದ್ದಲ್ಲಿ ಇಲ್ಲವೇ ಗ್ರಾಹಕರಿಂದ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಲ್ಲಿ ಆಗ ಆಯಾ ಬ್ಯಾಂಕ್ಗಳು ತಮ್ಮ ಗ್ರಾಹಕರ ಇರುವಿಕೆ ಪತ್ತೆಗೆ ಪ್ರಯತ್ನ ನಡೆಸಲಿವೆ. ಗ್ರಾಹಕ ನಿಧನ ಹೊಂದಿದಲ್ಲಿ ನಾಮನಿರ್ದೇಶಿತರ ಪತ್ತೆಗೆ ಬ್ಯಾಂಕ್ ಪ್ರಯತ್ನ ಮಾಡುತ್ತೆ. ಒಂದು ವೇಳೆ ಖಾತೆದಾರರು ಖಾತೆ ನಿಷ್ಕ್ರಿಯಕ್ಕೆ ಕಾರಣ ನೀಡಿ ಪ್ರತಿಕ್ರಿಯಿಸಿದ್ರೆ ಆಗ ಖಾತೆಯನ್ನು 1 ವರ್ಷದ ಕಾಲ ಬ್ಯಾಂಕುಗಳು ಸಕ್ರಿಯ ಅಂತ ಪರಿಗಣಿಸಲಿವೆ. 1 ವರ್ಷದ ಅವಧಿಯಲ್ಲೂ ಖಾತೆದಾರರು ಯಾವುದೇ ವ್ಯವಹಾರ ನಡೆಸದೇ ಇದ್ದರೆ ಆಗ ಖಾತೆಯನ್ನು ನಿಷ್ಕ್ರಿಯ ಅಂತ ಪರಿಗಣಿಸಲಾಗುತ್ತೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿದೆ. ಸದ್ಯ ಬ್ಯಾಂಕುಗಳು ಬೇಕಾಬಿಟ್ಟಿ ಬ್ಯಾಂಕ್ ಖಾತೆಗಳನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದು ಬ್ಯಾಂಕ್ ಖಾತೆಗಳನ್ನು ಪುನರ್ ಸಕ್ರಿಯಗೊಳಿಸೋದಕ್ಕೆ ಗ್ರಾಹಕರಿಂದಲೂ ಶುಲ್ಕ ವಸೂಲಿ ಮಾಡ್ತಿವೆ. ಈ ಹಿನ್ನೆಲೆಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ಹೊಸ ನಿರ್ದೇಶನಗಳನ್ನು ಬ್ಯಾಂಕುಗಳಿಗೆ ನೀಡಿದ್ದು ಗ್ರಾಹಕರ ನೆರವಿಗೆ ಬಂದಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.